ಹೊಸ ವರ್ಷ ಬಂದೇ ಬಿಡ್ತು, ಸಂಭ್ರಮಾಚರಣೆ ಎಲ್ಲಾ ಕಡೆಗಳಲ್ಲೂ. ಇನ್ನೇನು ಹೊಸ ವರ್ಷಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಕ್ಲಬ್ ಆಗಿರ್ಬೋದು, ಪಬ್ ಆಗಿರ್ಬೋದು, ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ. ಆದ್ರೆ ಈ ಸಂದರ್ಭದಲ್ಲಿ ಒಂದಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಈ ಸಂಭ್ರಮಾಚರಣೆಗೆ ಹೊಸ ರೂಲ್ಸ್ ಗಳನ್ನ ತರಲಾಗ್ತಾ ಇದೆ. ಜಿಬಿಎ ಸಿದ್ಧತೆಯನ್ನ ನಡೆಸ್ತಾ ಇದೆ. ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಹೊಸ ರೂಲ್ಸ್. ಬೆಂಗಳೂರಿನ ಪಬ್ ಕ್ಲಬ್ಗಳಿಗೆ ಜಿಬಿಎ ಗೈಡ್ಲೈನ್ಸ್. ಹೊಸ ವರ್ಷದ ಸಂದರ್ಭದಲ್ಲಿ ಬೇಕಾಬಿಟ್ಟಿ ಡಿಜೆ ಹಾಕಂಗಿಲ್ಲ. ಜೊತೆಗೆ ಕಾರ್ಯಕ್ರಮ ಏನಾದ್ರೂ ಮಾಡೋದಾದ್ರೆ ಅದಕ್ಕೆ ಅನುಮತಿ ಕಡ್ಡಾಯ. ಸಂಭ್ರಮಾಚರಣೆಗೆ ನಿಗದಿತ ಸಮಯ ಏನಿರುತ್ತೆ ಅದೇ ಸಮಯದಲ್ಲಿ ಮಾಡಬೇಕು. ಆನಂತರ ಸಂಭ್ರಮಾಚರಣೆ ಎಕ್ಸ್ಟೆಂಡ್ ಆಗುವಂತಿಲ್ಲ. ಆ ಟೈಮ್ ಅನ್ನ ಪಾಲಿಸಬೇಕು. ಜೊತೆಗೆ ಧ್ವನಿವರ್ಧಕಗಳನ್ನ ಬಳಸೋದಾದ್ರೆ ಅದಕ್ಕೆ ಪರವಾನಗಿಯನ್ನ ಪಡೆದಿರಬೇಕು. ಯಾವುದೇ ರೀತಿಯ ಲೈಸೆನ್ಸ್ ಅನ್ನ ಪಡೆದಿಲ್ಲ ಅನ್ನೋದಾದ್ರೆ ಅಥವಾ ಪರವಾನಗಿಯನ್ನ ಪಡೆದಿಲ್ಲ ಅನ್ನೋದಾದ್ರೆ ಧ್ವನಿವರ್ಧಕಗಳನ್ನ ಬಳಸುವಂತಿಲ್ಲ. ನೆಲಮಹಡಿ ಆಗಿರಬಹುದು ಅಥವಾ ಟಾಪ್ ಫ್ಲೋರ್ ಆಗಿರಬಹುದು, ಅಲ್ಲಿ ಸೆಲೆಬ್ರೇಷನ್ಗೆ ಯಾವುದೇ ರೀತಿಯ ಅವಕಾಶ ಇರೋದಿಲ್ಲ ಅನ್ನುವಂಥದ್ದನ್ನ ಕೂಡ ಈಗ ಜಿಬಿಎ ಸ್ಪಷ್ಟಪಡಿಸಿದೆ. ಗೋವಾದಲ್ಲಿ ಘಟನೆ ನಡೆದಂತಹ ನಂತರದಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆಯನ್ನ ಕೂಡ ಈಗ ವಹಿಸಲಾಗ್ತಾ ಇದೆ. ಇನ್ನು ಹೊಸ ವರ್ಷ ಹಾಗೂ ಕ್ರಿಸ್ಮಸ್ ಜೊತೆಗೆ ಬರ್ತಾ ಇದೆ. ಎರಡೂ ಸಂದರ್ಭದಲ್ಲೂ ಕೂಡ ಒಂದಷ್ಟು ಟಫ್ ರೂಲ್ಸ್ ಅನ್ನ ಅನುಸರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗ ಹೊಸ ರೂಲ್ಸ್ ಜಾರಿಯಾಗುತ್ತೆ. ಜಿಬಿಎ ಅದೆಲ್ಲದಕ್ಕೂ ಕೂಡ ಸಿದ್ಧತೆಯನ್ನ ನಡೆಸಿದೆ. ಬೆಂಗಳೂರು ನಗರದ ಹೋಟೆಲ್ಗಳು, ಪಬ್, ಬಾರ್, ರೆಸಾರ್ಟ್, ಮಾಲ್ ಮಾಲೀಕರ ಜೊತೆಗೊಂದು ಸಭೆಯನ್ನ ನಡೆಸುತ್ತೆ ಜಿಬಿಎ. ಈ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು, ವಿದ್ಯುತ್ ಆಗಿರಬಹುದು, ಅಗ್ನಿ ಸುರಕ್ಷತಾ ಕ್ರಮಗಳಾಗಿರಬಹುದು, ಯಾವ ರೀತಿಯಾಗಿರಬೇಕು ಅದೆಲ್ಲವನ್ನು ಪಾಲನೆ ಮಾಡೋದು ಕಡ್ಡಾಯ ಆಗಿರುತ್ತೆ. ತುರ್ತು ನಿರ್ಗಮನ ದ್ವಾರಗಳು ಸದಾ ತೆರೆದಿರಬೇಕು. ಜೊತೆಗೆ ಸಂಬಂಧಪಟ್ಟಂತ ಇಲಾಖೆಯ ಜೊತೆ ಸಮನ್ವಯವನ್ನ ಸಾಧಿಸಬೇಕು. ಸುರಕ್ಷತಾ ಕ್ರಮಗಳು ಇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಮಾಕ್ ಡ್ರಿಲ್ ಕಡ್ಡಾಯ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಜಿಬಿಎ ಹೇಳಿದೆ. ಆ ಮಾಕ್ ಡ್ರಿಲ್ ಕನ್ನಡದಲ್ಲೇ ಇರಬೇಕು ಅಂತ ಸೂಚನೆಯನ್ನ ನೀಡಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಹೊಸ ವರ್ಷ ಬಂದೇ ಬಿಡ್ತು. ಹೊಸ ವರ್ಷದ ಸಂದರ್ಭದಲ್ಲಿ ಒಂದಷ್ಟು ಟಫ್ ರೂಲ್ಸ್ ಈ ಬಾರಿ ಇರುತ್ತೆ ಅನ್ನುವಂಥದ್ದಂತೂ ಕನ್ಫರ್ಮ್. ಯಾವ ರೀತಿಯಾಗಿ ಸಭೆ ನಡೆಸ್ತಾರೆ, ಜೊತೆಗೆ ಈ ಬಾರಿ ಏನೇನು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಅಭಿಷೇಕ್? ಹೊಸ ವರ್ಷ ಬಂದ ತಕ್ಷಣ ನಾವು ಮಾಡಿದ್ದೇ ಸರಿ ಅನ್ನುವಂತಹ ರೀತಿಯಲ್ಲಿ ವರ್ತನೆಯನ್ನ ಕೆಲವರು ಮಾಡ್ತಾ ಇದ್ದಾರೆ. ಹೀಗಾಗಿ ಅದಕ್ಕೆ ಕಡಿವಾಣ ಹಾಕಬೇಕು ಅಂತ ಹೇಳಿದ್ರೆ ಈಗ ಎಲ್ಲಿ ಅವರು ಗ್ಯಾದರ್ ಆಗ್ತಾರೋ ಅಲ್ಲಿ ಕಠಿಣವಾದಂತಹ ಒಂದು ನಿಯಮಗಳನ್ನ ಅಳವಡಿಕೆ ಮಾಡಬೇಕು. ಹೀಗಾಗಿ ಈ ರೀತಿ ಅಂದ್ರೆ ಒಟ್ಟು 19 ಅಂಶಗಳನ್ನ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ. ಅದೆಲ್ಲವನ್ನು ಕೂಡ ಈ ಬಾರಿ ಕಡ್ಡಾಯವಾಗಿ ಪಾಲನೆಯನ್ನ ಮಾಡಲೇಬೇಕು ಅಂತ ಹೇಳಿ ವಾರ್ನಿಂಗ್ ಅನ್ನು ಕೊಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅದರಲ್ಲಿ ಯಾವುದೇ ಒಂದು ಪಾರ್ಟಿಗಳನ್ನ ಆಯೋಜನೆ ಮಾಡಬೇಕು ಅಂತ ಹೇಳಿದ್ರೆ ಪರ್ಮಿಷನ್ ಕೊಡಬೇಕು. ಸೆಲೆಬ್ರಿಟಿ ಯಾರಾದ್ರೂ ಬರ್ತಾರೆ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಪರ್ಮಿಷನ್ ಬೇಕೇ ಬೇಕು. ಯಾಕಂದ್ರೆ ಸಾಕಷ್ಟು ಜನ ಗ್ಯಾದರ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಮತ್ತು ಹೊಸ ವರ್ಷ ಅಂತ ಹೇಳಿದ್ರೆ ಮಾದಕ ವಸ್ತುಗಳನ್ನು ಸೇವನೆ ಮಾಡುವಂತಹ, ಕನ್ಸ್ಯೂಮ್ ಮಾಡುವಂತಹ ವ್ಯಕ್ತಿಗಳು ಹೆಚ್ಚಾಗಿರುವಂತಹ ಒಂದು ಕಾರಣದಿಂದಾಗಿ ಅವರ ನಡವಳಿಕೆಯನ್ನ ನೋಡಿ ಅವರ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನ ನೀಡಬೇಕು ಅಂತ ಹೇಳಿ ಕೂಡ ಅದರಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಮತ್ತೆ 45 ಡೆಸಿಬೆಲ್ ಏನಿದೆ ಅದಕ್ಕಿಂತ ಹೆಚ್ಚಾದಂತಹ ಸೌಂಡ್ ಅನ್ನ ಹಾಕಿದರೆ ಆ ಪಬ್ನ ಲೈಸೆನ್ಸ್ ಗಳನ್ನು ಕೂಡ ಕ್ಯಾನ್ಸಲ್ ಮಾಡುವಷ್ಟರ ಮಟ್ಟಿಗೆ ನಾವು ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿರುವಂತವ್ರು. ಅಂದ್ರೆ ಪ್ರತಿ ಬಾರಿಯೂ ಈ ರೀತಿಯಾದಂತಹ ರೂಲ್ಸ್ ಗಳನ್ನ ಮಾಡ್ತಾರೆ. ಇವರು ರೂಲ್ಸ್ ಗಳನ್ನ ಮಾಡೋದು, ಅವರು ಅದನ್ನ ಬ್ರೇಕ್ ಮಾಡೋರು ಇದೇ ಆಗ್ತಾ ಇದೆ. ಮತ್ತು ಕೆಲವೊಂದು ಕಡೆ ಹಲವು ವರ್ಷಗಳ ಹಿಂದೆಯೂ ಕೂಡ ಸಾಕಷ್ಟು ಯುಟಿಸಿಂಗ್ ಆಗಿರಬಹುದು, ಮತ್ತೆ ಒಂದಷ್ಟು ಬೇಡದ ರೀತಿಯಾದಂತಹ ಒಂದು ಘಟನೆಗಳು ನಡೆದಿರುವಂತಹ ಒಂದು ಕಾರಣದಿಂದಾಗಿ ಈ ಬಾರಿ ಅದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕೋದಕ್ಕೆ ಜಿಪಿಎ ಮತ್ತು ಪೊಲೀಸ್ ಇಲಾಖೆ ಈಗಾಗಲೇ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಮತ್ತೆ ಕಳೆದ ವರ್ಷಕ್ಕಿಂತ ಈ ಬಾರಿ ಅತಿ ಹೆಚ್ಚಾಗಿ ಜನರು ಇಲ್ಲಿಗೆ ಬರುವಂತಹ ಕಾರಣದಿಂದಾಗಿ ಬೇರೆ ಜಿಲ್ಲೆಯಿಂದಲೂ ಕೂಡ ಪೊಲೀಸ್ ಮೆನ್ಗಳನ್ನು ಕರೆಸಿ ಇಲ್ಲಿ ಡೆಪ್ಯೂಟ್ ಮಾಡುವಂತಹ ಸಾಧ್ಯತೆ ಇದೆ. ಅಶ್ವಿನಿ. ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಹೊಸ ವರ್ಷ ಬಂದೇ ಬಿಡ್ತು, ಸಂಭ್ರಮಾಚರಣೆ ಎಲ್ಲಾ ಕಡೆಗಳಲ್ಲೂ. ಇನ್ನೇನು ಹೊಸ ವರ್ಷಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಕ್ಲಬ್ ಆಗಿರಬಹುದು, ಪಬ್ ಆಗಿರಬಹುದು, ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ. ಆದ್ರೆ ಈ ಸಂದರ್ಭದಲ್ಲಿ ಒಂದಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಈ ಸಂಭ್ರಮಾಚರಣೆಗೆ ಹೊಸ ರೂಲ್ಸ್ ಗಳನ್ನ ತರಲಾಗ್ತಾ ಇದೆ. ಜಿಬಿಎ ಸಿದ್ಧತೆಯನ್ನ ನಡೆಸ್ತಾ ಇದೆ. ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಹೊಸ ರೂಲ್ಸ್.
ಬೆಂಗಳೂರಿನ ಪಬ್ ಕ್ಲಬ್ಗಳಿಗೆ ಜಿಬಿಎ ಗೈಡ್ಲೈನ್ಸ್. ಹೊಸ ವರ್ಷದ ಸಂದರ್ಭದಲ್ಲಿ ಬೇಕಾಬಿಟ್ಟಿ ಡಿಜೆ ಹಾಕಂಗಿಲ್ಲ. ಜೊತೆಗೆ ಕಾರ್ಯಕ್ರಮ ಏನಾದ್ರೂ ಮಾಡೋದಾದ್ರೆ ಅದಕ್ಕೆ ಅನುಮತಿ ಕಡ್ಡಾಯ. ಸಂಭ್ರಮಾಚರಣೆಗೆ ನಿಗದಿತ ಸಮಯ ಏನಿರುತ್ತೆ ಅದೇ ಸಮಯದಲ್ಲಿ ಮಾಡಬೇಕು. ಆನಂತರ ಸಂಭ್ರಮಾಚರಣೆ ಎಕ್ಸ್ಟೆಂಡ್ ಆಗುವಂತಿಲ್ಲ. ಆ ಟೈಮ್ ಅನ್ನ ಪಾಲಿಸಬೇಕು. ಜೊತೆಗೆ ಧ್ವನಿವರ್ಧಕಗಳನ್ನ ಬಳಸೋದಾದ್ರೆ ಅದಕ್ಕೆ ಪರವಾನಗಿಯನ್ನ ಪಡೆದಿರಬೇಕು. ಯಾವುದೇ ರೀತಿಯ ಲೈಸೆನ್ಸ್ ಅನ್ನ ಪಡೆದಿಲ್ಲ ಅನ್ನೋದಾದ್ರೆ ಅಥವಾ ಪರವಾನಗಿಯನ್ನ ಪಡೆದಿಲ್ಲ ಅನ್ನೋದಾದ್ರೆ ಧ್ವನಿವರ್ಧಕಗಳನ್ನ ಬಳಸುವಂತಿಲ್ಲ. ನೆಲಮಹಡಿ ಆಗಿರಬಹುದು ಅಥವಾ ಟಾಪ್ ಫ್ಲೋರ್ ಆಗಿರಬಹುದು, ಅಲ್ಲಿ ಸೆಲೆಬ್ರೇಷನ್ಗೆ ಯಾವುದೇ ರೀತಿಯ ಅವಕಾಶ ಇರೋದಿಲ್ಲ ಅನ್ನುವಂಥದ್ದನ್ನ ಕೂಡ ಈಗ ಜಿಬಿಎ ಸ್ಪಷ್ಟಪಡಿಸಿದೆ. ಗೋವಾದಲ್ಲಿ ಘಟನೆ ನಡೆದಂತಹ ನಂತರದಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆಯನ್ನ ಕೂಡ ಈಗ ವಹಿಸಲಾಗ್ತಾ ಇದೆ. ಇನ್ನು ಹೊಸ ವರ್ಷ ಹಾಗೂ ಕ್ರಿಸ್ಮಸ್ ಜೊತೆಗೆ ಬರ್ತಾ ಇದೆ. ಎರಡೂ ಸಂದರ್ಭದಲ್ಲೂ ಕೂಡ ಒಂದಷ್ಟು ಟಫ್ ರೂಲ್ಸ್ ಅನ್ನ ಅನುಸರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗ ಹೊಸ ರೂಲ್ಸ್ ಜಾರಿಯಾಗುತ್ತೆ. ಜಿಬಿಎ ಅದೆಲ್ಲದಕ್ಕೂ ಕೂಡ ಸಿದ್ಧತೆಯನ್ನ ನಡೆಸಿದೆ. ಬೆಂಗಳೂರು ನಗರದ ಹೋಟೆಲ್ಗಳು, ಪಬ್, ಬಾರ್, ರೆಸಾರ್ಟ್, ಮಾಲ್ ಮಾಲೀಕರ ಜೊತೆಗೊಂದು ಸಭೆಯನ್ನ ನಡೆಸುತ್ತೆ ಜಿಬಿಎ. ಈ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು, ವಿದ್ಯುತ್ ಆಗಿರಬಹುದು, ಅಗ್ನಿ ಸುರಕ್ಷತಾ ಕ್ರಮಗಳಾಗಿರಬಹುದು, ಯಾವ ರೀತಿಯಾಗಿರಬೇಕು ಅದೆಲ್ಲವನ್ನು ಪಾಲನೆ ಮಾಡೋದು ಕಡ್ಡಾಯ ಆಗಿರುತ್ತೆ. ತುರ್ತು ನಿರ್ಗಮನ ದ್ವಾರಗಳು ಸದಾ ತೆರೆದಿರಬೇಕು. ಜೊತೆಗೆ ಸಂಬಂಧಪಟ್ಟಂತ ಇಲಾಖೆಯ ಜೊತೆ ಸಮನ್ವಯವನ್ನ ಸಾಧಿಸಬೇಕು. ಸುರಕ್ಷತಾ ಕ್ರಮಗಳು ಇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಮಾಕ್ ಡ್ರಿಲ್ ಕಡ್ಡಾಯ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಜಿಬಿಎ ಹೇಳಿದೆ. ಆ ಮಾಕ್ ಡ್ರಿಲ್ ಕನ್ನಡದಲ್ಲೇ ಇರಬೇಕು ಅಂತ ಸೂಚನೆಯನ್ನ ನೀಡಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಹೊಸ ವರ್ಷ ಬಂದೇ ಬಿಡ್ತು. ಹೊಸ ವರ್ಷದ ಸಂದರ್ಭದಲ್ಲಿ ಒಂದಷ್ಟು ಟಫ್ ರೂಲ್ಸ್ ಈ ಬಾರಿ ಇರುತ್ತೆ ಅನ್ನುವಂಥದ್ದಂತೂ ಕನ್ಫರ್ಮ್. ಯಾವ ರೀತಿಯಾಗಿ ಸಭೆ ನಡೆಸ್ತಾರೆ, ಜೊತೆಗೆ ಈ ಬಾರಿ ಏನೇನು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಅಭಿಷೇಕ್? ಹೊಸ ವರ್ಷ ಬಂದ ತಕ್ಷಣ ನಾವು ಮಾಡಿದ್ದೇ ಸರಿ ಅನ್ನುವಂತಹ ರೀತಿಯಲ್ಲಿ ವರ್ತನೆಯನ್ನ ಕೆಲವರು ಮಾಡ್ತಾ ಇದ್ದಾರೆ. ಹೀಗಾಗಿ ಅದಕ್ಕೆ ಕಡಿವಾಣ ಹಾಕಬೇಕು ಅಂತ ಹೇಳಿದ್ರೆ ಈಗ ಎಲ್ಲಿ ಅವರು ಗ್ಯಾದರ್ ಆಗ್ತಾರೋ ಅಲ್ಲಿ ಕಠಿಣವಾದಂತಹ ಒಂದು ನಿಯಮಗಳನ್ನ ಅಳವಡಿಕೆ ಮಾಡಬೇಕು. ಹೀಗಾಗಿ ಈ ರೀತಿ ಅಂದ್ರೆ ಒಟ್ಟು 19 ಅಂಶಗಳನ್ನ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ. ಅದೆಲ್ಲವನ್ನು ಕೂಡ ಈ ಬಾರಿ ಕಡ್ಡಾಯವಾಗಿ ಪಾಲನೆಯನ್ನ ಮಾಡಲೇಬೇಕು ಅಂತ ಹೇಳಿ ವಾರ್ನಿಂಗ್ ಅನ್ನು ಕೊಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅದರಲ್ಲಿ ಯಾವುದೇ ಒಂದು ಪಾರ್ಟಿಗಳನ್ನ ಆಯೋಜನೆ ಮಾಡಬೇಕು ಅಂತ ಹೇಳಿದ್ರೆ ಪರ್ಮಿಷನ್ ಕೊಡಬೇಕು. ಸೆಲೆಬ್ರಿಟಿ ಯಾರಾದ್ರೂ ಬರ್ತಾರೆ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಪರ್ಮಿಷನ್ ಬೇಕೇ ಬೇಕು. ಯಾಕಂದ್ರೆ ಸಾಕಷ್ಟು ಜನ ಗ್ಯಾದರ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಮತ್ತು ಹೊಸ ವರ್ಷ ಅಂತ ಹೇಳಿದ್ರೆ ಮಾದಕ ವಸ್ತುಗಳನ್ನು ಸೇವನೆ ಮಾಡುವಂತಹ, ಕನ್ಸ್ಯೂಮ್ ಮಾಡುವಂತಹ ವ್ಯಕ್ತಿಗಳು ಹೆಚ್ಚಾಗಿರುವಂತಹ ಒಂದು ಕಾರಣದಿಂದಾಗಿ ಅವರ ನಡವಳಿಕೆಯನ್ನ ನೋಡಿ ಅವರ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನ ನೀಡಬೇಕು ಅಂತ ಹೇಳಿ ಕೂಡ ಅದರಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಮತ್ತೆ 45 ಡೆಸಿಬೆಲ್ ಏನಿದೆ ಅದಕ್ಕಿಂತ ಹೆಚ್ಚಾದಂತಹ ಸೌಂಡ್ ಅನ್ನ ಹಾಕಿದರೆ ಆ ಪಬ್ನ ಲೈಸೆನ್ಸ್ ಗಳನ್ನು ಕೂಡ ಕ್ಯಾನ್ಸಲ್ ಮಾಡುವಷ್ಟರ ಮಟ್ಟಿಗೆ ನಾವು ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿರುವಂತವ್ರು. ಅಂದ್ರೆ ಪ್ರತಿ ಬಾರಿಯೂ ಈ ರೀತಿಯಾದಂತಹ ರೂಲ್ಸ್ ಗಳನ್ನ ಮಾಡ್ತಾರೆ. ಇವರು ರೂಲ್ಸ್ ಗಳನ್ನ ಮಾಡೋದು, ಅವರು ಅದನ್ನ ಬ್ರೇಕ್ ಮಾಡೋರು ಇದೇ ಆಗ್ತಾ